ಸ್ನೇಹಿತರಿಗೆ ನಮಸ್ಕಾರ. ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು. ಆ ದೃಶ್ಯದಲ್ಲಿ ಎರಡು ಹಾವುಗಳು ಒಂದಕ್ಕೊಂದು ಬಿಗಿಯಾಗಿ ಸುತ್ತಿಕೊಂಡು ಯಾವ ರೀತಿ ಹೊರಳಾಡ್ತಾ ವರ್ತಿಸ್ತಾ ಇವೆ ನೋಡಿ. ಈ ದೃಶ್ಯವನ್ನು, ಈ ರೀತಿಯ ಘಟನೆಗಳನ್ನು ಸಾಕಷ್ಟು ಕಡೆಗಳೆಲ್ಲ ನಾವೆಲ್ಲ ಕಂಡಿರ್ತೀವಿ, ಹೆಚ್ಚಿನವರು ಕಂಡಿರ್ತಾರೆ. ಆದರೆ ಇಲ್ಲಿ ನಡೀತಾ ಇರುವ ಕ್ರಿಯೆ ಏನು ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಪತ್ರಿಕೆಗಳು, ಮಾಧ್ಯಮಗಳು ಕೂಡ ಈ ಒಂದು ದೃಶ್ಯವನ್ನು ಬಿತ್ತರಿಸ್ತಾ ಅದರ ಜೊತೆಗೆ ತಪ್ಪು ಮಾಹಿತಿಯನ್ನು ಕೊಡೋದನ್ನು ನಾವೆಲ್ಲ ಸಾಕಷ್ಟು ಕಡೆಗಳಿಗೆ ಗಮನಿಸ್ತಾ ಬಂದಿದ್ದೇವೆ. ಇಲ್ಲಿ ನಡೀತಾ ಇರುವಂಥ ಕ್ರಿಯೆ ಎರಡು ಕೇರೆ ಹಾವುಗಳು, ಇವುಗಳು ವಿಷರಹಿತ ಕೇರೆ ಹಾವುಗಳು, ರ್ಯಾಟ್ ಸ್ನೇಕ್ ಅಂತ, ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತ ನಾವು ಕರಿತೀವಿ. ವಿಷಕಾರಿ ಹಾವುಗಳಲ್ಲ ಇವು ಎರಡೂ ಗಂಡು ಕೇರೆ ಹಾವುಗಳು ಒಂದನ್ನೊಂದು ಬಿಗಿಯಾಗಿ ಶರೀರದ ಮೂಲಕ ಸುತ್ತಕೊಂಡು ಹೋರಾಡ್ತಾ ಇವೆ. ಗಂಡು ಹಾವುಗಳು ಇವುಗಳು ಕದನ ನಡೆಸ್ತಾ ಇವೆ. ಈ ಕದನವನ್ನೇ ನಾವು ತಪ್ಪಾಗಿ ಗ್ರಹಿಸ್ತೇವೆ. ಏನಂದರೆ ಒಂದು ಗಂಡು ಒಂದು ಹೆಣ್ಣು ಹಾವು ಮಿಲನ ಹೊಂದುತ್ತಾ ಇವೆ. ಈ ಕ್ರಿಯೆಯನ್ನು ನೋಡಬಾರ್ದು, ನೋಡಿದರೆ ದೋಷ ಬರುತ್ತೆ, ಪಾಪ ಬರುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆ ನಮ್ಮಲ್ಲಿ ಮನೆ ಮಾಡಿದೆ. ಆದರೆ ಅದು ಶುದ್ಧ ತಪ್ಪು ನಂಬಿಕೆ. ಈ ರೀತಿ ಗಂಡು ಕೇರೆ ಹಾವುಗಳು ಒಂದಕ್ಕೊಂದು ಸುತ್ತುಕೊಂಡು ಹೋರಾಡಲಿಕ್ಕೆ ಸುಮಾರು ಎರಡು ಕಾರಣಗಳನ್ನು ನಾವು ಗುರುತಿಸ್ತೀವಿ. ಒಂದು ಕಾರಣ, ಒಂದು ಕೇರೆ ಹಾವಿರುವಂಥ ವಲಯಕ್ಕೆ, ಒಂದು ಟೆರಿಟರಿಗೆ ಇನ್ನೊಂದು ಗಂಡು ಕೇರೆ ಹಾವು ಅಕ್ರಮವಾಗಿ ಪ್ರವೇಶ ಮಾಡಿದರೆ ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಗಂಡು ಕೇರೆ ಹಾವು ಆ ಗಂಡು ಕೇರೆ ಹಾವಿನ ಜೊತೆ ಹೋರಾಡ್ತದೆ. ಅಂದರೆ ಇದು ನನ್ನ ವಲಯ, ನನ್ನ ಪ್ರದೇಶ, ಇಲ್ಲಿ ನೀನು ವಾಸ ಮಾಡಬಾರ್ದು ಅನ್ನೋ ಒಂದು ಸೂಚನೆ ಕೊಡೋದಕ್ಕೆ, ಆ ಕಾರಣಕ್ಕೆ ಎರಡೂ ಗಂಡು ಕೇರೆ ಹಾವುಗಳು ದೀರ್ಘ 1-2 ಗಂಟೆಯವರೆಗೆ ಶರೀರವನ್ನು ಬಿಗಿಯಾಗಿ ಸುತ್ತಿಕೊಂಡು ಹೋರಾಡ್ತವೆ. ಅದರಲ್ಲಿ ಸರಿಯಾಗಿ ವಿಡಿಯೋವನ್ನು ಗಮನಿಸಿ ನೀವು. ಒಂದಕ್ಕೊಂದು ಕಚ್ಚಿಕೊಳ್ಳುವುದಿಲ್ಲ ನೋಡಿ, ಬಾಯಿ ತೆರೆದು ಒಂದಕ್ಕೊಂದು ಕಚ್ಚಿಕೊಳ್ಳುವುದಿಲ್ಲ. ಬದಲಿಗೆ ಎರಡೂ ಹಾವುಗಳು ತಮ್ಮ ಶರೀರದ ಶಕ್ತಿಯ ಮೂಲಕ ಒಂದಕ್ಕೊಂದು ಬಾಲದವರೆಗೆ ಬಿಗಿದುಕೊಂಡು ಹಗ್ಗದ ರೀತಿಯಲ್ಲಿ ಮತ್ತೆ ಬಿಡಿಸ್ಕೊಳ್ತಾ, ಮತ್ತೆ ಆ ರೀತಿ ತಮ್ಮ ಶರೀರದ ಶಕ್ತಿಯನ್ನು ತೋರಿಸ್ಕೊಳ್ತಾ ಹೋರಾಡ್ತವೆ. ಈ 1-2 ಗಂಟೆ ಈ ಹೋರಾಟದಲ್ಲಿ ಯಾವ ಹಾವು ಸುಸ್ತಾಗಿ ಸೋಲುತ್ತೆ ಹೋರಾಟದಲ್ಲಿ, ಕದನದಲ್ಲಿ, ಆ ಹಾವು ಆ ವಲಯವನ್ನು ಬಿಟ್ಟು ಹೋಗುತ್ತೆ. ಅಂದರೆ ಹೊರಗಿನಿಂದ ಬಂದ ಹಾವು ಈ ಹಾವಿನ ಜೊತೆ, ಇಲ್ಲಿರುವಂಥ ಹಾವಿನ ಜೊತೆ ಹೋರಾಡಿ ಅದು ಗೆದ್ದರೆ ಅದು ಉಳಿಯುತ್ತೆ. ಇಲ್ಲಿರುವಂಥ ಹಾವು ಆ ವಲಯವನ್ನು ಬಿಟ್ಟು ಹೊರಟು ಹೋಗುತ್ತೆ. ಈ ಕ್ರಿಯೆಯನ್ನು ಸರಿಯಾಗಿ ನೀವು ಗಮನಿಸಿದರೆ 1-2 ಗಂಟೆಯ ಒಳಗೆ ಒಂದು ಹಾವು ಸೋತು ಹೋಗೋದನ್ನು, ಈ ಗೆದ್ದ ಹಾವು ಅದನ್ನು ಒಂದು ವಲಯದ ಒಂದು ಗಡಿಯವರೆಗೆ, ತನ್ನ ಗಡಿಯವರೆಗೆ ಹಿಂಬಾಲಿಸಿ ಬಿಟ್ಟು ಬರೋದನ್ನು ನೀವು ಗಮನಿಸ್ಬೋದು. ಒಂದು ಕಾರಣ ಇದು. ಎರಡನೇ ಕಾರಣ, ಒಂದು ಪ್ರದೇಶದಲ್ಲಿ ಒಂದು ಹೆಣ್ಣು ಹಾವು ಬೆದೆಗೆ ತಯಾರಾಗಿ, ಸಂತಾನೋತ್ಪತ್ತಿಗೆ ತಯಾರಾಗಿ ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ತನ್ನ ಶರೀರದ ಮೂಲಕ ಸ್ರವಿಸಿದರೆ ಆ ವಾಸನೆಯನ್ನು ಗ್ರಹಿಸಿ ಒಂದು 3-4 ಗಂಡು ಕೇರೆ ಹಾವುಗಳು ಆ ಜಾಗಕ್ಕೆ ಬರ್ಬೋದು. ಹಾಗೆ ಬಂದಾಗ ಕೂಡ ಅವು ಎರಡು ಗಂಡುಗಳ ನಡುವೆ ಹೋರಾಟ ನಡೆಯುತ್ತೆ. ಇದೇ ರೀತಿ ಹೋರಾಟ ನಡೆಯುತ್ತೆ. ಹೋರಾಟ ನಡೆದು ಗೆದ್ದ ಹಾವು ಹೆಣ್ಣನ್ನು ಸೇರುತ್ತೆ. ಇನ್ನೊಂದು ಹಾವು ಅಲ್ಲೇ ಎಲ್ಲೋ ಮರೆಯಾಗಿದ್ದುಕೊಂಡು ಈ ಗಂಡು ಹಾವು ಮಿಲನ ಆಗಿ ಹೋದ ನಂತರ ಮತ್ತೆ ಬಂದು ಅದು ಮಿಲನ ಆಗ್ಬೋದು. ಈ ಎರಡೂ ಕಾರಣಕ್ಕೆ ಈ ಹಾವುಗಳು ಈ ರೀತಿಯ ಹೋರಾಡ್ತವೆ. ಹಾಗಾಗಿ ಎಲ್ಲಾದರೂ ಈ ದೃಶ್ಯವನ್ನು ಕಂಡ್ರೆ ನೀವು ತಪ್ಪು ತಿಳ್ಕೊಳ್ಬೇಡಿ. ಈ ಹಾವುಗಳು ಗಂಡು ಕೇರೆ ಹಾವುಗಳು ತಮ್ಮ ಗಡಿ ರಕ್ಷಣೆಗೆ ಅಥವಾ ಹೆಣ್ಣಿಗಾಗಿ ಹೋರಾಡ್ತಾ ಇವೆ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು. ಶಿವಮೊಗ್ಗದ ಕಡೆ ಹೋದರೆ ಒಂದು ನಂಬಿಕೆ ಇದೆ, ಈ ರೀತಿಯ ಎರಡು ಹಾವುಗಳ ಹೋರಾಟವನ್ನು ಕಂಡ್ರೆ ಅದು ದೋಷ ಬರುತ್ತೆ. ಅವರೇನು ಮಾಡಬೇಕಂದ್ರೆ, ಗಂಡು ಹುಡುಗರಾದರೆ ತಮ್ಮ ಶರ್ಟಿನ ಕಿಸೆಯನ್ನು ಹರಿದು ಅದರ ಮೇಲೆ ಹಾಕಿ ದೋಷ ನಿವಾರಣೆ ಆಗುತ್ತೆ, ಅದರ ಮೇಲೆ ಹಾಕಿ ಅದನ್ನು ಬಂದುಬಿಡಬೇಕು. ಹೆಣ್ಣು ಮಕ್ಕಳಾದರೆ ಚೂಡದ ಶಾಲನ್ನು ತೆಗೆದು ಅದರ ಮೇಲೆ ಹಾಕೋದು, ಅವುಗಳ ಮೇಲೆ ಎಸೆಯೋದ್ರಿಂದ ಕೂಡ ದೋಷ ಪರಿಹಾರ ಆಗುತ್ತೆ ಅನ್ನೋ ತಪ್ಪು ನಂಬಿಕೆ, ಒಂದು ನಂಬಿಕೆ ಇದೆ. ಹಾಗೇನಿಲ್ಲ, ಇದು ಪ್ರಕೃತಿಯಲ್ಲಿಯೇ, ಪ್ರಕೃತಿಯ ಪ್ರಚೋದನೆ ಮೂಲಕ ನಡೆಯುವಂಥ ಒಂದು ಕ್ರಿಯೆ ಕೂಡ ಗುಪ್ತವಾಗಿ ಆಗಿರ್ತದೆ. ಯಾವ ಪ್ರದೇಶದಲ್ಲಿ ಹಾವುಗಳ ಸಂತಾನೋತ್ಪತ್ತಿ ವ್ಯತ್ಯಾಸ ಆಗುತ್ತೆ ಅಥವಾ ಅಲ್ಲಿ ಅಸಮತೋಲನ ಕಂಡುಬರುತ್ತೆ, ಆಯಾಯ ಪ್ರದೇಶದಲ್ಲಿ ಪ್ರಕೃತಿಯೇ ಅವುಗಳ ನಡುವೆ ಪ್ರಚೋದನೆಯನ್ನು ಕೊಟ್ಟು ಆ ಪರಿಸರದ ಜೀವಜಾಲವನ್ನು ಸಮತೋಲನದಲ್ಲಿಟ್ಟುಕೊಳ್ಳುವಂಥ ಕೆಲಸವನ್ನು ಹಾವುಗಳು ಮಾಡ್ತವೆ. ಹಾಗಾಗಿ ಇಂಥ ದೃಶ್ಯವನ್ನು ಕಂಡ್ರೆ ನೀವು ತಪ್ಪಾಗಿ ತಿಳಿಯೋದು ಬೇಡ. ಎರಡೂ ಗಂಡು ಕೇರೆ ಹಾವುಗಳು ಕುಸ್ತಿ ಮಾಡ್ತಾ ಇವೆ. ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಟ್ಟಾಗ ಅಲ್ಲಿ ನಡೀತಾ ಇರುವಂಥ ಪ್ರಕೃತಿಯ ಆ ಪ್ರಕ್ರಿಯೆಗೆ ನಾವು ಹಾನಿ ಮಾಡದೇ ಇರುವಂಥ ಒಂದು ಮನಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಬೋದು. ನಮಸ್ಕಾರ.